ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ಮಾಧ್ಯಮದವರೇ ಮತ್ತು ಮೀಡಿಯಾದವರೇ, ಇವತ್ತು ನಾವು ಹರಿಹರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಯುವ ಮುಖಂಡರು ಎಲ್ಲರೂ ಸೇರಿ ಹರಿಹರದ ಸಾರ್ವಜನಿಕರು ಮತ್ತು ಅಲ್ಪಸಂಖ್ಯಾತರ ಘಟಕದ ಎಲ್ಲ ಸದಸ್ಯರುಗಳು ಸೇರಿ ನಾವಿವತ್ತು ಬಹುತೇಕ ದಾವಣಗೆರೆ ದಕ್ಷಿಣ ಕ್ಷೇತ್ರ ತರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಸನ್ಮಾನ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಸತತ 6 ಬಾರಿ ಕಳೆದ 3 ದಶಕಗಳಿಂದ 93-94ರಿಂದ 6 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ, ಮಂತ್ರಿಗಳಾಗಿ ಈ ರಾಜ್ಯದ ತರವಾಗಿರ್ತಕ್ಕಂಥ ದಕ್ಷಿಣ ಕ್ಷೇತ್ರಕ್ಕೆ ನಮ್ದಿಷ್ಟೇ ಈ ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಕೇಳುವಂಥ ಹಕ್ಕಿದೆ, ಪ್ರತಿಯೊಬ್ಬರಿಗೆ ಕೇಳುವಂಥ ಹಕ್ಕಿದೆ. ಇವತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಈ ಬಾರಿ ಸ್ಪರ್ಧೆ ಮಾಡ್ತೀವಿ ಅಂತಂದು ಎಲ್ಲರಿಗೂ ಕೇಳುವಂಥ ಹಕ್ಕಿದೆ. ಇವತ್ತು ನಾನು ಆ ದಕ್ಷಿಣ ಕ್ಷೇತ್ರಕ್ಕೆ 80ರಿಂದ 80% ಮುಸಲ್ಮಾನರು ಅಲ್ಪಸಂಖ್ಯಾತರ ಒಂದು ಓಟು ಇದ್ದಿದ್ದರಿಂದ ನಾವಿವತ್ತು ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಮನ್ನಣೆ ಕೊಡಬೇಕು. ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವ್ರಿಗೂ ಮತ್ತು ಕರ್ನಾಟಕ KPCC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೂ ನಾನು ಒತ್ತಾಯ ಮಾಡ್ತೀನಿ. ಈ ಮೂಲಕ ನನ್ನ ಹೆಸರು BK ಸೈಯದ್ ರೆಹಮಾನ್, ಮಾಜಿ ಅಂಜುಮನ್ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರುಗಳು. ಅಹಿಂದ ಸಮಾಜದವರು, ಅದರಲ್ಲಿ ಅಲ್ಪಸಂಖ್ಯಾತವರು ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 80% ಮತದಾರರಿದ್ದಾರೆ. ಇಲ್ಲಿವರೆಗೂ ಏನಂತ ಹೇಳಿದರೆ, ನಾವು ಶಾಮನೂರು ಶಂಕರಪ್ಪನ, ಅದರಲ್ಲೂ ಶಾಮನೂರು ಶಂಕರಪ್ಪರ ಕುಟುಂಬದವರಿಗೆ ನಾವು ಮುಸ್ಲಿಮರು, ಅಲ್ಪಸಂಖ್ಯಾತರು, ಅಹಿಂದವರು ಒಂದು ನೆರಳಾಗಿ ಅವ್ರಿಗೆ ಹಿಂದಿದ್ದೀವಿ. ಈಗ ಅಕಸ್ಮಾತ್ 93-94 ವರ್ಷ ಆದಮೇಲೆ ಅವ್ರು ಒಂದು ಒಳ್ಳೆ ಹೆಸರು ತೊಗೊಂಬಂದರು. ಅದ್ರ ಜೊತೆಗೆ ಭಾಳಷ್ಟು ಒಳ್ಳೆ ಕೆಲಸನೂ ಮಾಡಿದರು. ಇದರಿಂದ ತೆರವಾಗಿದೆ. ಆ ಒಂದು ತೆರವಾಗಿರೋ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಹರಿಹರದ ಮುಸ್ಲಿಂ ಸಮಾಜದ ಕಾಂಗ್ರೆಸ್ ಮುಖಂಡರ ವತಿಯಿಂದ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂಬಂಧ ಟಿಕೆಟ್ಗಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದು. ತದನಂತರ ನಾನು ಹೇಳೋಕ್ಕೆ ಬಯಸೋದೇನೆಂದರೆ, ನನ್ನ ಹೆಸರು ಸೈಯದ್ ಆಸಿಫ್ ಅಹಮದ್, ಅಂಜುಮನ್ ಇಸ್ಲಾಮಿಯಾ ಸೆಕ್ರೆಟರಿ ಹಾಗೂ ಮಾಜಿ ಅಲ್ಪಸಂಖ್ಯಾತರ ಘಟಕ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಹಾಗೂ ವಕ್ಫ್ ಸಲಹಾ ಸಮಿತಿಯ ನಿರ್ದೇಶಕನಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಸರಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ನೀಡುವುದರ ಮೂಲಕ ಒಂದು ಸಮಾಜ ಕಳಕಳಿ, ಪಕ್ಷದ ಬದ್ಧತೆ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ಒಂದು ಕಳಕಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಫ್ರೋಜ್ ಖಾನ್ ಅಂತ, ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಹಾಲಿ ಅಂಜುಮನ್ ಸದಸ್ಯರು. ಏನೀಗ ಮುಂಬರೋ ಬೈ ಎಲೆಕ್ಷನ್ ಏನಿದೆ ದಾವಣಗೆರೆ ದಕ್ಷಿಣದಲ್ಲಿ, ಆ ಬೈ ಎಲೆಕ್ಷನಿಗೆ ಸೂಕ್ತವಾದ ವ್ಯಕ್ತಿಗೆ ನೋಡಿ ನಮ್ಮ ಹೈಕಮಾಂಡಿಗೆ, ನಾವು ಹೈಕಮಾಂಡ್ ಮತ್ತು KPCCಗೆ ಒತ್ತಾಯ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ವಿ. ಟಿಕೆಟ್ ಕೊಡೋ ಜೊತೆ ಬೈ ಎಲೆಕ್ಷನ್ ಹೇಗೆ ಸಿಗ್ಗಾಂವಲ್ಲಿ ನಡೀತಲ್ಲ, ಯಾಸಿರ್ ಪಠಾಣ್ ಅವ್ರಿಗೆ ಕೊಟ್ಟರಲ್ಲ, ಅದೇ ರೀತಿ ಟಿಕೆಟ್ ಕೊಡೋ ಮುಖಾಂತರ ಎಲ್ಲರೂ ನಿಂತು ಎಲ್ಲ ಸಹಕರಿಸಿ, ಎಲ್ಲ ಜನಾಂಗದವರು ಸಹಕರಿಸಿ ಅವರಿಗೆ ಗೆಲ್ಸ್ಕೊಂಬರೋ ಕೆಲಸ ಮಾಡಬೇಕು. ಏನು ಮಾಡಿದೆ ಅಂತ ಹೇಳಿದರೆ, ಇಂದು ನಮಗೆ ಡಾಕ್ಟರ್ ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ದುಃಖದ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಇಂಥ ಒಳ್ಳೆಯ ಮುಖ್ಯ ದಾನಿಗಳು, ದಾವಣಗೆರೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಬ್ಬ ಶಾಸಕರು ನಮ್ಮಿಂದ ಹೋಗಿ ಅಗಲಿದ್ದಾರೆ. ಮೊದಲನೇ ದುಃಖವಾದ ಒಂದು ಸ್ಥಿತಿ ಇದೆ. ಆ ಸ್ಥಾನದಲ್ಲಿ ಈ ಮುಂದಿನ ದಿನಗಳಲ್ಲಿ ಉಪಚುನಾವಣೆ ಬರ್ತಾ ಇದೆ, ಯಾರಿಗೆ ಕೊಡಬೇಕಂತ ಒಂದು ಪ್ರಶ್ನೆ ಇದೆ. ಈ ನಾವು ಅಲ್ಪಸಂಖ್ಯಾತರು, ನಮ್ಮ ಹಕ್ಕಿದೆ. ನಾವು ಇದುವರೆಗೂ ಸ್ವಾತಂತ್ರ್ಯ ಸಿಕ್ಕಿದ ಪೂರ್ವಕ್ಕಿಂತನೂ ಅಲ್ಪಸಂಖ್ಯಾತರು ಯಾವುದು ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ನಾವು ಅಹಿಂದ ಅಲ್ಪಸಂಖ್ಯಾತರ, ಹಿಂದುಳಿದ, ದಲಿತರ ಈ ನಾವೆಲ್ಲರೂ ಸೇರಿ ನಾವು ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಇವತ್ತು ದಾವಣಗೆರೆಯನ್ನು ಬಲಿಷ್ಠ ಮಾಡಿದ್ದೀವಿ.
ಇವತ್ತು ನಾವು ಕಾಂಗ್ರೆಸ್ನ ದಕ್ಷಿಣ ವಲಯದಲ್ಲಿ 80% ನಾವು ಅಲ್ಪಸಂಖ್ಯಾತರು ಇದ್ದೀವಿ. ನಮ್ಮನ್ನು ನೀವು, ನಮ್ಮ ನಾಯಕರುಗಳು ಬೇಕಾದ ನಾಯಕರಿದ್ದಾರೆ, ಅವ್ರಿಗೂ ನೀವು ಸೀಟು ಕೊಟ್ಟು ಉಪಚುನಾವಣೆಗೆ ನೀವು ಅಭ್ಯರ್ಥಿಯನ್ನು ಕೊಡಬೇಕೆಂದು, ಮೈನಾರಿಟಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ.